ಯೋಚನೆ ಮಾಡಿ ಇವಾಗ ಒಂದು ಸಣ್ಣದಾಗಿ ಒಂದು ಇಂಕ್ಯುಬೇಟರ್ನ ರೆಡಿ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಮ್ಯಾನ್ಯುವಲ್ ಇಂಕ್ಯುಬೇಟರ್. ಇದರಲ್ಲಿ ನಾವು ಮೊಟ್ಟೆಗಳನ್ನಿಟ್ಟು ವಿದ್ಯುತ್ ಶಕ್ತಿ ಮುಖಾಂತರ ನಾವು ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಇದು ವಿದ್ಯುತ್ ಶಕ್ತಿ ಮುಖಾಂತರ ಕರೆಂಟ್ ವೋಲ್ಟೇಜ್ ಕೊಟ್ಟು ಮೊಟ್ಟೆಗಳನ್ನ ಮರಿ ಮಾಡೋಂಥ ಕೆಲಸನ ಈ ಇಂಕ್ಯುಬೇಟರ್ ಮಾಡುತ್ತೆ. ಇಂಕ್ಯುಬೇಟರ್ ಅಂದ್ರೆ ಏನಂತಂದ್ರೆ, ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಇಂಕ್ಯುಬೇಟರ್ ಅಂದ್ರೆ ಇದು ಬಂದು ವಿದ್ಯುತ್ ಶಕ್ತಿಯಲ್ಲಿ ನಡೆಯುವಂಥದ್ದು. ಇದನ್ನ ನಾವು ಥರ್ಮಾಸೆಟರ್ ಅನ್ನೋ ಒಂದು ಸಲಕರಣೆಯಿಂದ ಇದನ್ನ ನಾವು ನಡೆಸ್ತಾ ಇದ್ದೀವಿ. ಪ್ಲಸ್ ಪಾಯಿಂಟ್ ಏನಂದ್ರೆ ಇದರಲ್ಲಿ ನಮಗೆ ತಾಯಿ ಕೋಳಿಯ ಅವಶ್ಯಕತೆ ನಮ್ಗೆ ಇರೋದಿಲ್ಲ. ಈ ತಾಯಿ ಕೋಳಿ ಅವಶ್ಯಕತೆ ಯಾಕೆ ಇರಬಾರ್ದು ಅಂದ್ರೆ, ನಾವು ಚಿಕ್ಕದಾಗಿ ಮಾಡಿದಾಗ ಒಂದು 10ರಿಂದ 12 ಮೊಟ್ಟೆ 15 ಮೊಟ್ಟೆ ನಾವು ಯಾವಾಗ ಕಾಮೆಂಟ್ ಮಾಡ್ತಾ ಇದೀವಿ ಅಂದಾಗ ಒಂದು ತಾಯಿ ಕೋಳಿ ಅವಶ್ಯಕತೆ ಇರುತ್ತೆ ನಮಗೆ. ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 50 ಮೊಟ್ಟೆ 60 ಮೊಟ್ಟೆ ಅಂತ ರೇಂಜಲ್ಲಿ ನಾವು ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ, ತಾಯಿ ಕೋಳಿಗೆ ನಾವು 50 ಮೊಟ್ಟೆ 60 ಮೊಟ್ಟೆ ಇಕ್ಕಾಗೋದಿಲ್ಲ. ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಪರ್ಯಾಯ ವ್ಯವಸ್ಥೆಯಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈ ಇಂಕ್ಯುಬೇಟರ್ ಅನ್ನೋ ಒಂದು ಸಲಕರಣೆಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಈ ಇಂಕ್ಯುಬೇಟರ್ಗೆ ಕೆಲವೊಂದು ಸಾಮಗ್ರಿಗಳು ಬೇಕಾಗುತ್ತೆ. ನಿಮ್ಗೆ ಅದು ಇಂಟರ್ನೆಟ್ ಇದರಲ್ಲಿ ನಮ್ಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ನಾನು ಅದ್ರ ಬಗ್ಗೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಕೆಳಗಡೆ, ನೀವು ಅದನ್ನ ನೋಡಿ ತಿಳ್ಕೊಬೋದು. ಈ ಇಂಕ್ಯುಬೇಟರ್ ಅನ್ನೋದ್ರಲ್ಲಿ ಏನೈತೆ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು 12 ವಾಟ್ಸ್ ಫ್ಯಾನ್, ಮತ್ತೆ ಇಲ್ಲಿ ಒಳಗಡೆ ರನ್ನಿಂಗ್ ಅಲ್ಲಿ ಬಂದ್ಬಿಟ್ಟು ಥರ್ಮಾಸೆಟರ್ ಅಂತ ಹೇಳ್ಬಿಟ್ಟು. ಈ ಒಂದು ಥರ್ಮಾಸೆಟರ್ ಏನು ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ಮೊಟ್ಟೆಗೆ ಬೇಕಾಗಿರೋಂಥ ಉಷ್ಣಾಂಶನ ಕರೆಕ್ಟ್ ಪ್ರಮಾಣದಲ್ಲಿ ಕೊಡುತ್ತೆ. ಆ ಉಷ್ಣಾಂಶ ಕೊಡುವಂಥದ್ದು ಬಂದ್ಬಿಟ್ಟು ಈ ಬಲ್ಪು. ನಾವೇನು ಮಾಡಿದ್ದೀವಿ ಅಂದರೆ, 2 ಫ್ಯಾನ್ನ ಫಿಕ್ಸ್ ಮಾಡಿದ್ದೀವಿ, ಒಂದು ಹೋಲ್ಡ್ರು ಪ್ಲಸ್ ಬಲ್ಪು ಹಾಗೂ ಥರ್ಮಾಸೆಟರ್ ಮುಖಾಂತರ ಇದನ್ನ ನಾನು ರೆಡಿ ಮಾಡಿದ್ದೀನಿ. ಇದು ಥರ್ಮಾಶೀಟ್ ಬಾಕ್ಸ್, ಇದು ಥರ್ಮಾಕೋಲ್ ಬಾಕ್ಸ್ ಇರುತ್ತೆ. ಇದ್ರ ಜೊತೆ ನಾವೇನು ಮಾಡಿದ್ದೀವಿ ಅಂದರೆ, 2 ಫ್ಯಾನು ಮತ್ತು ಹೋಲ್ಡ್ರು ಮತ್ತು ಥರ್ಮಾಸೆಟರ್ ಮುಖಾಂತರ ಇದನ್ನು ನಾವು ರೆಡಿ ಮಾಡಿದ್ದೀವಿ. ಈಗ ನೀವು ನೋಡ್ಬೋದು, ಇಲ್ಲಿರೋಂಥ ಮೊಟ್ಟೆಗಳೆಲ್ಲ ಬಂದ್ಬಿಟ್ಟು ನಾನು ಇದು 1ನೇ ತಾರೀಕು ನಾನು ಇಲ್ಲಿ ಇಟ್ಟಿದ್ದೀನಿ. ನಿಮ್ಗೆ ಗೊತ್ತಾಗುತ್ತೆ, ಇದರಲ್ಲಿ ಡೇಟ್ ಗೊತ್ತಾಗುತ್ತೆ ನೋಡಿ, 1ನೇ ತಾರೀಕು 4ನೇ ತಿಂಗಳು 21. ಈ ಒಂದು ಮೊಟ್ಟೆನ ನಾನು 1ನೇ ತಾರೀಕು ಇಟ್ಟಿದ್ದೀನಿ. ಪ್ಲಸ್ ಇಲ್ಲಿರೋ ಮೊಟ್ಟೆ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ನಾನು 23ನೇ ತಾರೀಕು ಇಟ್ಟಿರೋದು. ಇದು ಫಸ್ಟ್ ಟೈಮ್ ಇಕ್ಕಿರೋದ್ರಿಂದ ನಾನು ಇದ್ರ ಮೇಲೆ ಡೇಟ್ ನಾನು ಫಿಕ್ಸ್ ಮಾಡೋಕ್ಕಾಗಿಲ್ಲ, ನಾನು ಬರ್ತಿಲ್ಲ ಅವತ್ತು. ಬಟ್ ಈ 4 ಮೊಟ್ಟೆ ಬಂದ್ಬಿಟ್ಟು ನಾನು 5 ಮೊಟ್ಟೆ ಇಟ್ಟಿದ್ದೆ, ಅದ್ರಲ್ಲಿ 1 ವೇಸ್ಟ್ ಆಗಿದೆ. 4 ಮೊಟ್ಟೆ ಮಾತ್ರ ಇವಾಗ ರೆಡಿಯಾಗಿದೆ. ಈ ಒಂದು 20 ಮೊಟ್ಟೆ ಏನಿದೆಯೋ ಇದೆಲ್ಲನೂ 1ನೇ ತಾರೀಕು ಇಟ್ಟಿರೋದು ನಾನು. ಇವೆಲ್ಲ ಆಲ್ರೆಡಿ ನಮಗೆ